ಕಾಕುಂಜೆ ಬಲರಾಮ್ ಭಟ್ ಅಂತೇಳಿ. ನಾನು ಒರಿಜಿನಲಿ ಒಂದು ಇಂಡಸ್ಟ್ರಿಯಲಿಸ್ಟು. ಸ್ವಲ್ಪ 4 ವರ್ಷ ಹಿಂದೆ ಸ್ವಲ್ಪ ಕೃಷಿಗೆ ನಮ್ಮ ಸಮಯವನ್ನು ತೊಡಗುವ ಅಂಥೇಳಿ ಕೃಷಿಯ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದಾಗ ನಮಗೆ ಶಾರ್ಟ್ ಟೈಮ್ ಪೀರಿಯಡ್ನಲ್ಲಿ ಏನು ಬೆಳೆಸಲಿಕ್ಕೆ ಆಗ್ತದೆ ಅಂತ ನಾವು ಸ್ವಲ್ಪ ಸ್ಟಡಿ ಮಾಡಿದೆವು. ಹಾಗೆ ನಾವು ರೆಡ್ ಲೇಡಿ ಪಪ್ಪಾಯ ಮತ್ತು ಪೈನಾಪಲ್ ಫ್ರೂಟ್ಸಿನ ಬಗ್ಗೆ ಸ್ಟಡಿ ಮಾಡಿ 2017ರಲ್ಲಿ ಸ್ವಲ್ಪ ಪೈನಾಪಲ್ ಸಕ್ಕರೆ ನಾವು ಔಟ್ಸೈಡ್ ಕೇರಳದಿಂದ ಅಂದರೆ ಮೌರಿಷಿಯಸ್ ಅಂತ ಹೇಳೋ ವೆರೈಟಿಯನ್ನು ತಂದು ಒಂದು 3 ಎಕರೆಯಲ್ಲಿ ಇನಿಷಿಯಲಿ ವಿ ಸ್ಟಾರ್ಟೆಡ್ 2017ನಲ್ಲಿ. ಸೊ ಅದು ನಮ್ಮನ್ನು ಫಸ್ಟಿಗೆ ಸ್ವಲ್ಪ ನಾವು ಅದರಲ್ಲಿ ಆ್ಯಕ್ಚುಲಿ ನಾನು ಬೇಸಿಕಲಿ ಅಗ್ರಿಕಲ್ಚರ್ನ ಬಗ್ಗೆ ತುಂಬ ಮಾಹಿತಿ ಇರೋನಲ್ಲ, ಒಬ್ಬ ಕೃಷಿಕನ ಮಗನಾಗಿಕೊಂಡು ಕೃಷಿಯಲ್ಲಿ ಸ್ವಲ್ಪ ನಮ್ಮ ಅಡಿಕೆ, ರಬ್ಬರು, ತೆಂಗು ಆ ಟೈಪಿನ ಕೃಷಿಯಲ್ಲಿ ಮಾತ್ರ ಇದ್ದವ. ಆಮೇಲೆ ನಾವು ಸ್ವಲ್ಪ ಟೆಕ್ನಿಕಲಿ ಬೇಸಿಕಲಿ ಕಲಿತು ಬಂದ ಒಂದು ಇಂಡಸ್ಟ್ರಿಯಲ್ ಸೆಟಪ್ಪಿಗೆ ಹೋಗಿದ್ದೆವು. ನಾನು ಮತ್ತು ನಮ್ಮ ಎಲ್ಡರ್ ಬ್ರದರ್ ಬಾಲಕೃಷ್ಣ ಭಟ್ ಕಾಕುಂಜಿಯವರ ಜೊತೆ ನಾವೊಂದು ಪ್ಲಾಸ್ಟಿಕ್ ಉದ್ಯಮಿ ಆಗಿ ಮುಂದೆ ಹೋಗ್ತಾ ಇದೆ. ನಮ್ಮದು 1989ರಲ್ಲಿ ಆ ಉದ್ಯಮ ಸ್ಟಾರ್ಟ್ ಆಗಿದೆ. ಇವಾಗ ಗೌರ್ಮೆಂಟಿನ ಕಾನೂನಿನ ನಿಮಿತ್ತವಾಗಿ ಆ ಫೀಲ್ಡಿಂದ ಸ್ವಲ್ಪ ನಾವು ಹೊರಗೆ ಬರುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಆವಾಗ ನಾವು ನಮ್ಮ ಜೊತೆ ತುಂಬ ಕೆಲಸವರು ಇದ್ದಾರೆ, ಅವರಿಗೂ ಒಂದು ಎಂಪ್ಲಾಯ್ಮೆಂಟ್ ಆಗಬೇಕು, ಜೊತೆಯಲ್ಲಿ ನಾವು ಎಂಗೇಜ್ ಆಗಬೇಕು. ಆ ಮಟ್ಟಿನಲ್ಲಿ ನಾವು ಈ ಪೈನಾಪಲ್ ಕೃಷಿಯನ್ನು ಮಾಡಿ ಸ್ವಲ್ಪ ಅದನ್ನು ದೊಡ್ಡ ಮಾಡಲಿಕ್ಕೆ ಕಾರಣ. ನಾವು 2017ರಲ್ಲಿ ಸ್ಟಾರ್ಟ್ ಮಾಡುವಾಗ ಖಾಲಿ ಒಂದು 3 ಎಕರೆಯಲ್ಲಿ 30,000 ಗಿಡ ಹಾಕಿದ್ದೇವೆ. ಇವಾಗ 2022 ಸಾಧಾರಣ ಒಂದು 60 ಎಕರೆಯಲ್ಲಿ ಪೈನಾಪಲ್ ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು 3 ಎಕರೆಯಲ್ಲಿ ಮಾಡಿ ನಾವು ಅಲ್ಲೇ ನಿಲ್ಲಿಸಿದರೆ ಅದು ಲಾಸ್ ಆಗುವಂಥ ಒಂದು ಕೃಷಿ ಅಂತ ಅನಿಸುತ್ತೆ ನನಗೆ. ಎಲ್ರಿಗೂ ಅದು ಹಾಗೆ ಆಗ್ಬೋದು ಅಷ್ಟೇ. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಆ 3 ಎಕರೆಯಲ್ಲಿ ಮಾಡಿದ್ದನ್ನು ವೆರಿ ನೆಕ್ಸ್ಟ್ ಇಯರಿಗೆ ನಾವು ಅದನ್ನು ಸ್ವಲ್ಪ ಲಾರ್ಜ್ ಮಾಡಿ ಈಗ ಸ್ವಲ್ಪ ಒಂದು ಒಳ್ಳೆ ಜಾಗೆಯಲ್ಲಿ ಕೃಷಿ ಮಾಡ್ತಾ ಇದ್ದೇವೆ. ಅದು ನೀವು ಸ್ವಲ್ಪ ಲಾರ್ಜ್ ಸ್ಕೇಲ್ ಮಾಡುವಾಗ ಯಾವುದೇ ಬೆಳೆ, ಯಾವುದೇ ಕೃಷಿ ನಮ್ಮ ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಕಾಸ್ಟ್ ವೈಸು ಲಿಮಿಟೆಡ್ ಏರಿಯಾದಲ್ಲಿ ಮಾಡುವಾಗ ನಿಮಗೆ ಕಾಸ್ಟ್ ತುಂಬ ಜಾಸ್ತಿ ಆಗ್ತದೆ. ನಾವೊಂದು ಲೇಬರ್ಸ್ ಎಲ್ಲ ಒಂದು ಇಷ್ಟು ಜನರನ್ನು ಇಟ್ಕೊಳ್ಬೇಕಾಗ್ತದೆ ಇಷ್ಟು ಕೃಷಿ ಮಾಡುವಾಗ. ಆವಾಗ ಕಾಸ್ಟ್ ವೈಸು ಕಡಿಮೆ ಆಗಬೇಕಾದ್ರೆ ನಿಮಗೆ ಕ್ವಾಂಟಿಟಿ ವೈಸು ಜಾಸ್ತಿ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ ಅದು ಲಾಭದಾಯಕವಾಗಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಪೈನಾಪಲಿಗೆ ಇರುವ ವಾತಾವರಣ ಹೇಗಿರಬೇಕು ಅಂತ ಹೇಳಿದ್ರೆ, ಒಳ್ಳೆ ಬಿಸಿಲಿರಬೇಕು. ಮಳೆ ನೀರಿಂದ ಮುಖ್ಯ, ಬಿಸಿಲು. ಅದಕ್ಕೆ ಬಿಸಿಲು ಎಷ್ಟು ಜಾಸ್ತಿ ಬೀಳುವಲ್ಲಿ ಅಲ್ಲಿ ಫಲ ಒಳ್ಳೆಯದು ಬರ್ತದೆ. ಎರಡನೇದು ಅದರ ಟೇಸ್ಟು ಕೂಡ ಒಳ್ಳೆಯದಿರ್ತದೆ. ನೀರು ಕಡಿಮೆ ಅಗತ್ಯ ಇದ್ದ ಕಾರಣ ಬಿಸಿಲಿನದ್ದೇ ಬಾಯಲ್ಲಿ ಆಗುವಂಥ ಒಂದು ಬೆಳೆ ಇದು ಪೈನಾಪಲ್. ಆ್ಯಕ್ಚುಲಿ ಪೈನಾಪಲು ಬೆಳೆಸಲಿಕ್ಕೆ ತುಂಬ ತಟ್ಟು ಪ್ರದೇಶ ಏನು ಅಗತ್ಯ ಇಲ್ಲ. ಅದಕ್ಕೆ ಬೇಕಾಗೋದು ನಿಮಗೆ ಸ್ವಲ್ಪ ನೀರು ಬಸದು ಹೋಗುವಂಥ ಗುಡ್ಡೆ ಪ್ರದೇಶ ಭಾಳ ಒಳ್ಳೆಯದು. ಯಾಕಂದರೆ ಇದರದ್ದು ಬೇರು ಭಾಳ ಸೆನ್ಸಿಟಿವ್ ಆಗಿರ್ತದೆ. ನೀರು 1 ವಾರ ನಿಂತು ಹೋದರೆ ಬೇರುಗಳೆಲ್ಲ ಕೊಳೆತು ಗಿಡ ಕೂಡಲೇ ಹಾಳಾಗ್ತದೆ. ನೀರಿನ ಸಮಸ್ಯೆ ನಿಲ್ಲದಂಥ ಜಾಗ ಇದಕ್ಕೆ ಪ್ಲಾಂಟೇಷನ್ಗೆ ಒಳ್ಳೆಯ ಜಾಗ ಅಂದರೆ ಗುಡ್ಡೆ ಪ್ರದೇಶ. ಅದಲ್ಲಿ ನಿಮಗೆ ಒಳ್ಳೆ ಈಲ್ಡು ಸಹ ಬರ್ತದೆ. ಏನು ಗುಡ್ಡೆ ಪ್ರದೇಶ ಅಂತ ಹೇಳುವಾಗ ನೀರಿನ ಸಮಸ್ಯೆ ಉಂಟು, ನೀರಿಗೆ ತೊಂದರೆ ಆಗೋದು ಆ ಒಂದು ವಿಷಯ ಇಲ್ಲ. ಅಲ್ಲಿ ನಿಮಗೆ ಪೈನಾಪಲ್ಗೆ ಒಂದು 10 ದಿವಸ ತಪ್ಪಿದರೆ 15 ದಿವಸಕ್ಕೊಮ್ಮೆ ನೀರು ಒಮ್ಮೆ ಕೊಟ್ಟರೆ ಸಾಕಾಗ್ತದೆ. ಮತ್ತು ನಿಮ್ಮ ಫಲ ಜಾಸ್ತಿ ಇದ್ದಾಗ ಅಥವಾ ಫಲ ಸಮ್ಮರ್ನಲ್ಲಿ ತುಂಬ ಸಮ್ಮರ್ನಲ್ಲಿ ಫಲ ಇದ್ದಾಗ ಸ್ವಲ್ಪ 1 ವಾರಕ್ಕೊಮ್ಮೆ ಕೊಡಬೇಕಾಗುತ್ತೆ ಅಷ್ಟೇ. ಹಾಗಂತೇಳಿ ತುಂಬ ನೀರು ಈ ಕೃಷಿಗೆ ಅಗತ್ಯ ಇಲ್ಲ. ನಾವು ಮಾಡುವಂಥ ವೆರೈಟಿ ಮೇಯ್ನ್ಲಿ ನಮ್ಮದು ಮೌರಿಷಿಯಸ್ ವೆರೈಟಿ, ಕೇರಳ ವಾಡಕುಳಮನೆ ಅಂತ ಹೇಳುವಲ್ಲಿ ಇದರದ್ದು ಸಕ್ಕರೆ ನಾವು ಫಸ್ಟಿಗೆ ತಗೊಂಡು ಬಂದದ್ದು. ಅದು ಇವತ್ತು ಮಾರ್ಕೆಟ್ನಲ್ಲಿ ಫ್ರೂಟ್ಸಿಗೆ ಹೋಗೋದು, ಭಾಳ ಸಿಹಿ ಇರುವಂಥ ವೆರೈಟಿ ಅದು. ಫಸ್ಟಿಗೆ ನಾವು ಮಣ್ಣನ್ನು JCB ಅಥವಾ ಹಿಟಾಚಿ ತಂದು ಒಂದು ಬಕೆಟ್ನಷ್ಟು ಲೂಸ್ ಮಾಡ್ತೇವೆ. ಕಸಗಳದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಲವನ್ನು ಸರಿ ಮಾಡೋದು. ಕೂಡಲೇ ಲೈನ್ ಹಾಕ್ಕೊಂಡು ಅದಕ್ಕೆ ಒಂದು ಸಾಲಿಂದ ಸಾಲಿಗೆ 1.5 ಅಡಿ, ಗಿಡದಿಂದ ಗಿಡಕ್ಕೆ 1/4 ಅಡಿ. ಆ ಒಂದು ಸೆಟ್ಟಾಗಿ ನೆಕ್ಸ್ಟ್ ಸೆಟ್ಟಿಗೆ 3 ಅಡಿ ಗ್ಯಾಪ್ ಬಿಡ್ತೇವೆ. ಯಾಕಂದರೆ ಅದಕ್ಕೆ ಗೊಬ್ಬರ ಕೊಡಲಿಕ್ಕೆ, ನೀರು ಹಾಕಲಿಕ್ಕೆ, ಅದಕ್ಕೆ ಒಳಗೆ ಹೋಗ್ಲಿಕ್ಕಿರೋ ಒಂದು ಗ್ಯಾಪ್ ಮಾತ್ರ ಬೇಕಾದ್ದು. ಹೆಚ್ಚು ಕಮ್ಮಿ 1 ಎಕರೆಯಲ್ಲಿ 10,000 ಗಿಡವನ್ನು ಆ ಥರ ಮಾಡಿದರೆ ನಮಗೆ ನೆಡ್ಬೋದು. 10,000 ಗಿಡ ಅಂತ ಹೇಳಿದರೆ 10 ತಿಂಗಳಲ್ಲಿ ನಮಗೆ ಕರೆಕ್ಟ್ ಟೈಮ್ ಅದಕ್ಕೆ ಗೊಬ್ಬರ ಕೊಟ್ಟು ನೀರು ಕೊಟ್ಟು ಅದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಬಂದರೆ
10ನೇ ತಿಂಗಳಲ್ಲಿ ನಮ್ಮ ಹಣ್ಣನ್ನು ಕಟಾವು ಮಾಡುವಂಥ ಒಂದು ವ್ಯವಸ್ಥೆ ಅದರಲ್ಲಿ ಆಗ್ತದೆ. ಕರೆಕ್ಟ್ ಟೈಮಿಗೆ ಆಗಬೇಕಲ್ಲ. ಫಸ್ಟ್ ಒಂದು ನೀವು 10 ಮಂತ್ಸಲ್ಲಿ ಈಲ್ಡ್ ತಗೊಂಡ್ರೆ ನೆಕ್ಸ್ಟ್ ಒಂದು 6 ಮಂತ್ಸಲ್ಲಿ ಅಗೇನು ಈಲ್ಡ್ ಮಾಡಲಿಕ್ಕೆ ಆಗ್ತದೆ. ಆಗ ಒಂದು ಪೈನಾಪಲ್ ತೋಟದಲ್ಲಿ ಒಂದು ಗಿಡ ಹಾಕಿದರೆ ಒಂದು 5 ಅಥವಾ 6 ಬೆಳೆವರೆಗೆ ಅದನ್ನು ತೆಗಿಲಿಕ್ಕೆ ಆಗ್ತದೆ. ಆಮೇಲೆ 3 ವರ್ಷ ಆಗು ಅದನ್ನು ಎಲ್ಲ ಫುಲ್ಲು ರಿಮೂವ್ ಮಾಡಿ ರೀಪ್ಲಾಂಟ್ ಮಾಡಲಿಕ್ಕಿರುವ ಅವಕಾಶವೂ ಇದೆ ಅದರಲ್ಲಿ. ಈಗ ನಾವು ಯಾರಿಗೂ ನಾನು ಗಿಡಕ್ಕೆ ಡಿಪೆಂಡ್ ಆಗಬೇಕಾಗತ್ತಿಲ್ಲ. ನಮ್ಮ ತೋಟಕ್ಕೆ ರೀಪ್ಲಾಂಟಿಗಿರುವ ಗಿಡಗಳು ನಮ್ಮ ತೋಟದಲ್ಲೇ ಸಾಕಷ್ಟು ಗಿಡಗಳು ಬರ್ತಾ ಇದೆ. ಅದನ್ನು ನಾವೇ ಗಿಡ ಹಾಕುವಾಗ ನಮಗೆ ಗಿಡ ಕಾಸ್ಟ್ ವೈಸ್ ತುಂಬ ಕಡಿಮೆಯಲ್ಲಿ ಆಗ್ತದೆ, ನಮಗೆ ಆದಾಯ ಕೂಡ ಜಾಸ್ತಿ ಆಗ್ತದೆ. ಈಗ ನಮ್ಮ ತೋಟ ನೋಡಿಕೊಂಡು ತುಂಬ ಜನ ಬಂದು ಸ್ವಲ್ಪ ಗಿಡ ಕೊಡಿ ಅಂದರೆ ಸ್ವಲ್ಪ 100, 200, 500 ಗಿಡವರೆಗೆ ನಾವು ಹೊರಗೆ ಕೊಡ್ತಾ ಇದ್ದೇವೆ. ಲಾರ್ಜ್ ಸ್ಕೇಲಲ್ಲಿ ನಾವೀಗ ಕೊಡೋದಿಲ್ಲ, ಯಾಕಂದರೆ ನಾವೇ ಅದು ಪ್ಲಾಂಟಿಗೆ ಯೂಸ್ ಮಾಡೋ ಕಾರಣ ನಾವು ಅದನ್ನು ಹೊರಗೆ ಕೊಡುವಂಥ ಸಿಸ್ಟಮ್ ಈಗಿಲ್ಲ. ಗಿಡ ನೆಡಲಿಕ್ಕೆ ಒಂದು ಸಮಯ ಅಂತೇಳಿ ಯಾವುದಿಲ್ಲ. ವರ್ಷದ ಯಾವ ತಿಂಗಳು ಬೇಕಾದ್ರೂ ಇದು ಹಾಕ್ಬೋದು. ಮಳೆ ಜಾಸ್ತಿ ಇದ್ದಾಗ ನಮಗೆ ನಮ್ಮ ಲ್ಯಾಂಡ್ ಪ್ರಿಪ್ರೇಷನ್ಗೆ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಅಲ್ಲದೆ ಇಂಥದ್ದೇ ತಿಂಗಳಿದು ಹಾಕಬೇಕು ಅಂತ ಹೇಳುವ ಆ ಒಂದು ಇದು ಈ ಕೃಷಿಯಲ್ಲಿ ಇಲ್ಲ. ನಾವು ಮಳೆಗಾಲ ನೆಟ್ಟದ್ದುಂಟು, ಬೇಸಿಗೆಯಲ್ಲಿ ನೆಟ್ಟದ್ದುಂಟು. ಮಳೆಗಾಲ ಆಗೋದು ಸ್ವಲ್ಪ ಮಣ್ಣು ರೆಡಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಗಟ್ಟಿ ಆಗ್ತದೆ. ಸಾಧಾರಣ ಮಣ್ಣು ಆದಂಥ ಜೋರು ಮಳೆ ಇರೋದು ಇದನ್ನು ನಾವು ನೆಡಲಿಕ್ಕೆ ಹೋಗುವುದಿಲ್ಲ. ಮಳೆ ಬಿಟ್ಟ ಮೇಲೆ ನೆಡುವಂಥದ್ದು. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಗಿಡ ಹಾಕಿ ನೆಟ್ಟ ತಕ್ಷಣ ಸ್ವಲ್ಪ ನಾವು ಕೋಳಿ ಗೊಬ್ಬರ ಹಾಕ್ತೇವೆ. ಕೋಳಿ ಗೊಬ್ಬರ ಹಾಕಿ 2 ಸೈಡಿಂದ ಅದಕ್ಕೆ ಮಣ್ಣು ಮುಚ್ಚುವಂಥ ಒಂದು ಪ್ರಕ್ರಿಯೆ. ಅದು ಮಾಡಿದ ಮೇಲೆ ಒಂದು ತಿಂಗಳು 1.5 ತಿಂಗಳು ಗ್ಯಾಪ್ ಕೊಟ್ಟು ಲೈಟು ಫರ್ಟಿಲೈಸರ್ ಕೊಡಬೇಕಾಗ್ತದೆ. ಅದು ನಾವು ಯೂರಿಯಾ ಕೊಡ್ತೇವೆ. ಆ ಯೂರಿಯಾ ಕೊಟ್ಟು ಮತ್ತೊಂದು 2 ತಿಂಗಳಿನೊಳಗೆ ಸ್ವಲ್ಪ ಫ್ಯಾಕ್ಟಂಬೋಸು ಮತ್ತು ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡಿ ಗೊಬ್ಬರ ಹಾಕ್ತಾಯಿದ್ದೇವೆ. ಹಾಗೆ ಒಂದು ಸೀಸನ್ನಲ್ಲಿ 2 ಸಲ ಅಥವಾ 3 ಸಲ ಫರ್ಟಿಲೈಸರ್ ಹಾಕಬೇಕಾಗ್ತದೆ. ಅದು ಭಾಳ ಕಮ್ಮಿ ಪ್ರಮಾಣ, ತುಂಬ ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ಬರುವುದಿಲ್ಲ. ಅದಕ್ಕೆ ಮಣ್ಣು ಚೆನ್ನಾಗಿದ್ದರೆ ಬೆಳೆ ಕೂಡ ಒಳ್ಳೇದು ಬರ್ತದೆ. ಸಾಧಾರಣ ನಮಗೆ ಸೇಡಿ ಮಣ್ಣು ಬಿಟ್ಟು ಬಾಕಿ ಎಲ್ಲ ಮಣ್ಣು ಪೈನಾಪ್ಲಿಗೆ ಆಗ್ತದೆ, ಆಗೋದಿಲ್ಲ ಅಂತ ಹೇಳಿಲ್ಲ. ನೀರಾವರಿ ಏನಂತ ಹೇಳಿದ್ರೆ ನಾವು ಇದಕ್ಕೆ ಇದು ಪೈಪ್ಲೈನ್ ಮಾಡಿ ಹೋಸ್ನಲ್ಲಿ ಹಿಡಿಯುವಂಥ ಸಿಸ್ಟಮ್ ಮಾಡಿದೆ. ಯಾಕಂದರೆ 2 ರೀತಿಯಲ್ಲಿ ಅದು ನಮಗೆ ಒಳ್ಳೆಯದಾಗ್ತದೆ. ಸ್ಪ್ರಿಂಕ್ಲರ್ ಮಾಡಿದ ತಕ್ಷಣ ಫುಲ್ಲು ನೀರಲ್ಲೇ ಹೋಗಿ ಇದಕ್ಕೆ ಕಾಡು ತುಂಬ ಬರ್ತದೆ. ಪೈನಾಪಲ್ ಎಡೆಯಿಂದ ಕಾಡು ತೆಗೆಯೋದು ಅಷ್ಟು ಈಸಿ ಅಲ್ಲ, ಸ್ವಲ್ಪ ಕಷ್ಟದ ವಿಷಯ ಅದು. 2ನೇದು ನೀರಿನ ಖರ್ಚು ಕೂಡ ಜಾಸ್ತಿ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಪೈಪ್ಲೈನ್ ಮಾಡಿ ಹೋಸ್ನಲ್ಲಿ ಹಿಡಿಯುವಂಥ ಸಿಸ್ಟಮ್ ಮಾಡಿದ್ವಿ. ಅದು ನಮಗೆ ಸ್ಯಾಟಿಸ್ಫೈಡ್. ನಾನೊಂದು 3 ಎಕರೆಗೆ ಒಮ್ಮೆ ಸ್ಪ್ರಿಂಕ್ಲರ್ ಮಾಡಿ ನೋಡಿದ್ದೇನೆ. ಅದರಲ್ಲಿ ತುಂಬ ಕಾಡುಗಳು ಬಂತು. ಆ ಕಾಡು ತೆಗೆಯಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತೇಳಿ ಮಾಡಿದ ಸ್ಪ್ರಿಂಕ್ಲರ್ನು ಕೂಡ ತೆಗೆದು ನಾವೀಗ ಪೈಪ್ ಹಾಕಿ ಹೋಸ್ ಹಿಡಿಯುವಂಥ ಸಿಸ್ಟಮ್ ಮಾಡಿ ಹಾಗೆ ನೀರಾವರಿ ಮಾಡ್ತಾ ಇದ್ದೇವೆ. ವರ್ಷದಲ್ಲಿ 12 ತಿಂಗಳು ಕ್ರಾಪ್ ಬರ್ತದೆ. ಅದಕ್ಕೆ ಜೂನಲ್ಲಿ ಬಂದರೆ ಏನು, ಜುಲೈಯಲ್ಲಿ ಬಂದರೆ ಏನು, ಅಥವಾ ಮಾರ್ಚಲ್ಲಿ ಬಂದರೆ ಒಳ್ಳೆಯದು ಆಗಿರುವ ಒಂದು ಭಾವನೆ ಚಿಂತನೆ ಇದಕ್ಕೆ ಅಗತ್ಯವೇ ಇಲ್ಲ. ಇದನ್ನು ನಾವು ಮಾರುವುದು ಲೋಕಲ್ ಮಾರ್ಕೆಟ್ನಲ್ಲಿ ಭಾಳ ಕಮ್ಮಿ ಪ್ರಮಾಣದಲ್ಲಿ ನಾವು ಮಾರ್ತೇವೆ. ನಾವು ಸ್ವಲ್ಪ ನಾರ್ತಿಗೆ ಇದರದ್ದು ಮಾರ್ಕೆಟ್ ಜಾಸ್ತಿ. ನಮ್ಮದು ಜಾಸ್ತಿಯಾಗಿ ಹೋಗ್ತಾ ಇರೋದು ಡೆಲ್ಲಿ ಮತ್ತು ಜೈಪುರ, ಹೈದರಾಬಾದ್, ಪೂನೆ, ಬಾಂಬೆಗೆ, ಆಮೇಲೆ ನಾರ್ತಿನ ಸ್ಟೇಟ್ಗಳಲ್ಲಿ. ಯಾಕಂದರೆ ಅಲ್ಲಿ ಬೆಳೆ ಕಡಿಮೆ ಉಂಟು, ಅಲ್ಲಿಗೆ ಜಾಸ್ತಿ ನಾವು ಇದನ್ನು ಮಾರ್ತಾ ಇದ್ದೇವೆ. ನಮಗೆ ದೂರ ಪ್ರದೇಶಕ್ಕೆ ಹೋಗುವಾಗ ಹೆಚ್ಚು ಕಮ್ಮಿ 1 ಟ್ರಕ್ ಲೋಡ್ ಆದರೂ ಮಿನಿಮಮ್ ನಮಗೆ ಆವತ್ತು ಕಟ್ ಮಾಡಲೇಬೇಕು. ಸೊ ಅದಕ್ಕನುಸರಿಸಿ ನಾವು ಅದನ್ನು ಬೆಳೆಸಿ 1 ಟ್ರಕ್ ಲೋಡು, 2 ಟ್ರಕ್ ಲೋಡು, 3 ಟ್ರಕ್ ಲೋಡು ಹಾಗೆ ಬರುವಾಗ ನಾವು ಅದನ್ನು ಎಷ್ಟು ಮಾಡಿ ಹಾಗೆ ಮಾಡ್ತೇವೆ. ಲೋಕಲ್ಲಾಗೋ ದಿವಸ ಆಗಲೂ ಕಟ್ ಮಾಡುವಾಗ ಲೇಬರ್ಸ್ ತುಂಬ ಜಾಸ್ತಿ ಆಗ್ತದೆ, ಲೇಬರ್ ಕಾಸ್ಟ್ ಜಾಸ್ತಿ ಬರ್ತದೆ. ಒಟ್ಟಿಗೆ ಕಟ್ ಮಾಡೋದು ಬೆಳಿಗ್ಗೆ ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಒಂದು 2, 3, 4 ಗಂಟೆ ಒಳಗೆ 1 ಟ್ರಕ್ ಲೋಡ್ ಅಂದರೆ ಹೆಚ್ಚು ಕಮ್ಮಿ 15-16 ಟನ್ ಕಟ್ ಮಾಡಿ ಲೋಡ್ ಮಾಡಿ ಕಳಿಸ್ಲಿಕ್ಕೆ ಆಗ್ತದೆ. ಲೇಬರ್ ಕಾಸ್ಟ್ ತುಂಬ ಕಡಿಮೆ ಆಗ್ತದೆ. ಸೊ ಒಟ್ಟಿಗೆ ಬರುವಂಥ ಒಂದು ಸಿಸ್ಟಮ್ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ಪೈನಾಪಲ್ನಲ್ಲಿ. ಆವಾಗ ನಮ್ಮ ಕಾಸ್ಟ್ ಕಡಿಮೆ ಆಗ್ತದೆ. ನೀವು ಪೈನಾಪಲು ನಾವು ಇದದ್ದು ಪ್ಲ್ಯಾಂಟಿಂಗ್ ಸ್ಟಾರ್ಟ್ ಮಾಡುವಾಗ ಇಂಟಿಗ್ರೇಟ್ ಅಂದರೆ ಇದ್ರ ಜೊತೆಯಲ್ಲಿ ಬೇರೆ ಪ್ಲ್ಯಾಂಟನ್ನು ನಮಗೆ ಬೆಳೆಸಲಿಕ್ಕೆ ಆಗ್ತದೆ. ನಾವೀಗ ಒಂದು 7 ಎಕರೆಯಲ್ಲಿ ತೆಂಗಿನ ಗಿಡ ಹಾಕಿದ್ದೇವೆ. 1 ವರ್ಷದ ಬೆಳೆ ತೆಗೆದಾಯಿತು, ಭಾಳ ಚೆನ್ನಾಗಿ ಬಂದಿದೆ ತೆಂಗಿನ ಗಿಡ. ಹಾಗೆ ರಬ್ಬರ್ ಗಿಡವನ್ನು ಬೆಳೆಸಲಿಕ್ಕೆ ಆಗ್ತದೆ. ಆವಾಗ ನಮಗೆ ಆ ಮಾಡುವಂಥ ಕೃಷಿ ಅಸಲು ತುಂಬ ಕಡಿಮೆ ಆಗ್ತದೆ. ಅದರ ಆದಾಯದಲ್ಲಿ ಬರುವಾಗ ಅದರಲ್ಲಿ ಫಲ ಬರುವಷ್ಟೊತ್ತಿಗೆ ಇದರದ್ದು ಫಲ 2 ವರ್ಷದ್ದು 3 ವರ್ಷದ್ದು ನಮಗೆ ತೆಗೆದಾಗಿರ್ತದೆ. ನಾವು ಅದಕ್ಕೀಗ ಒಂದು 4.5 ಎಕರೆಯಲ್ಲಿ ನಾವು ಹಲಸಿನ ಗಿಡ ಹಾಕಿದ್ದೇವೆ. ಅದೆಲ್ಲ ಹೈಬ್ರಿಡ್ ವೆರೈಟಿ ಹಾಕಿದ್ದೇವೆ. ಸೊ ಹಲಸಿನ ಗಿಡಕ್ಕೆ ಈಗ 1.5 ವರ್ಷ 2 ವರ್ಷ ಆಗ್ತಾ ಬಂತು. ಇನ್ನೊಂದು ಲೀಸ್ ಒಂದು 7.5 ಎಕರೆಯಲ್ಲಿ ಹೆಚ್ಚು ಕಮ್ಮಿ ಒಂದು 300-325 ತೆಂಗಿನ ಗಿಡಗಳು ಹಾಕಿದ್ದೇವೆ. ಭಾಳ ಚೆನ್ನಾಗಿ ಬಂದಿದೆ ಆ ತೆಂಗಿನ ಗಿಡ. ಆ ತೆಂಗಿನ ಗಿಡ ನೋಡಿ, ಆ ತೆಂಗಿನ ಗಿಡ ಮಾತ್ರ ನೋಡ್ತಿದ್ರೆ ಅದರ ಖರ್ಚು ಹಾಗೇ ಬೇರೆ ಬರಿವೆ. ಅದ್ರ ಜೊತೆ ನಾವು ಪೈನಾಪಲ್ ಹಾಕಿದ ಕಾರಣ
ಈ ತೆಂಗಿನ ಗಿಡದ ಬೆಳೆಸುವಂಥ ಕಾಸ್ಟ್ ತುಂಬ ಕಡಿಮೆ ಆಗ್ತದೆ. ಇದು ಕೂಡ ಎಲ್ರಿಗೂ ಮಾಡ್ಬೋದು. ಈಗ ತೆಂಗಿನ ತೋಟದ ಎಡೆಯಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಈಲ್ಡಿಂಗ್ ಕಡಿಮೆ ಆಗುತ್ತೆ ನೆರಳು ಬಂದಾಗ. ನೋಡಿ, ಇದರಲ್ಲಿ ನಮ್ಮದು 7 ಎಕರೆ ಚಿಲ್ಲರೆ ಜಾಗ ಉಂಟು ಈ ಪ್ಲಾಟ್ನಲ್ಲಿ. ಇದರ ಓನರ್ ಬೆಂಗಳೂರಲ್ಲಿದ್ದಾರೆ. ಅವರು ಈ ಜಾಗವನ್ನು ವೇಕೆಂಟಾಗಿ ಇಟ್ಟಿತ್ತು. ಸೊ ನಮ್ಮ ಇನ್ನೊಂದು ಕೃಷಿ ಮಾಡುವ ಪೈನಾಪಲ್ ತೋಟವನ್ನು ನೋಡಿ ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದರು, ನಮ್ಮದು ಸ್ವಲ್ಪ ತೆಂಗಿನ ಗಿಡ ಹಾಕಿ ಅದ್ರ ಜೊತೆ ನೀವು ಸ್ವಲ್ಪ ಪೈನಾಪಲ್ ಮಾಡಿಕೊಳ್ಳಿ ಸರ್ ಅಂತ ಹೇಳಿದರು. ಆ ರಿಕ್ವೆಸ್ಟ್ ನಾವು ಒಪ್ಪಿಕೊಂಡು ಹಾಗೀಗ ಲಾಸ್ಟ್ 1.5 ವರ್ಷದಿಂದ ಈ ತೋಟದಲ್ಲಿ ನಾವು ಪೈನಾಪಲ್ ಕೃಷಿ ಮಾಡ್ತಾ ಇದ್ದೇವೆ. 30 ಫೀಟ್ ಗ್ಯಾಪಿನಲ್ಲಿ ಒಳ್ಳೆ ಊರಿನ ವೆರೈಟಿ ತೆಂಗಿನ ಗಿಡ ಹಾಕಿದ್ದೇವೆ. ಹೆಚ್ಚು ಕಮ್ಮಿ ಒಂದು 300 ಗಿಡ ಚಿಲ್ಲರೆ ಇದರಲ್ಲಿ ನಾವು ತೆಂಗಿನ ಗಿಡ ಹಾಕಿ ಅವರಿಗೆ ಕೊಡಲಿಕ್ಕೆ 7 ವರ್ಷಕ್ಕೆ ನಾವು ಲೀಸಿಗೆ ತಗೊಂಡಿದ್ದೇವೆ. ನಾವು ಲೀಸ್ ಪೀರಿಯಡ್ ಕಳೆಯುವಾಗ ಅವರಿಗೆ ತೆಂಗಿನಕಾಯಿಂದ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಆ ಓನರಿಗೆ 7 ವರ್ಷವರೆಗೆ ತೆಂಗಿನ ಎಲ್ಲ ನೋಡುವಂಥ ಖರ್ಚು ವೆಚ್ಚ ಎಲ್ಲ ನಮ್ಮದೇ. ಅವರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಒಳ್ಳೆ ತೋಟ ಒಂದು ಡೆವಲಪ್ ಆಗ್ತದೆ. ಜೊತೆಯಲ್ಲಿ ನಮಗೊಂದು ಪೈನಾಪಲಿಂದ ಒಂದು ಇನ್ಕಮ್ ಬರುವಾಗ ನಾವು ಮಾಡಿದ್ದೇವೆ. ತೆಂಗಿನ ಗಿಡ ದೊಡ್ಡದಾಗುವಾಗ ಸ್ವಲ್ಪ ನೆರಳು ಬರ್ತದೆ, ಆವಾಗ ನಾವು ಪೈನಾಪಲ್ ನಿಲ್ಲಿಸ್ತೇವೆ. ತೆಂಗಿನ ಗಿಡ ನೋಡಿಕೊಂಡು ಅವರು ತೋಟ ಮುಂದುವರಿಸುವಂಥ ಒಂದು ಒಳ್ಳೆ ಸಿಸ್ಟಮ್ ಅದು. ನೋಡಿ, ನಾವು ಇದು ಒಂದು 4.5 ಎಕರೆಯಲ್ಲಿ ಪೈನಾಪಲ್ ಜೊತೆಯಲ್ಲಿ ನಮ್ಮ ವಿಯೆಟ್ನಾಂ ಸೂಪರ್ ಏರ್ಲಿ ಅಂತ ಹೇಳುವ ಗಿಡವನ್ನು ಆಯ್ಕೆ ಮಾಡಿ, ಈ ಗಿಡಕ್ಕೆ ಈಗ ನಾನು ಮುಟ್ಟಿಕೊಂಡಿರೋ ಈ ಗಿಡಕ್ಕೆ 1.5 ವರ್ಷ ಪ್ರಾಯ ಆಯಿತಷ್ಟೇ. 1 ವರ್ಷ ಆಗುವಳೆ ಇದರಲ್ಲಿ ಸಣ್ಣ ಸಣ್ಣ ಗುಜ್ಜೆಗಳು ಬಂದಿದೆ, ಆದರೆ ನಾವು ಅದನ್ನು ಬಿಡಲಿಲ್ಲ. ನಮಗೆ ಇದಕ್ಕೆ ಪ್ರಚೋದನೆ ಕೊಟ್ಟ ಗುರುರಾಜ್ ಬಾಲ್ತ್ರಾಯರು ಹೇಳಿದರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಗುಜ್ಜೆಗಳನ್ನು ಬಿಡಬೇಡಿ, ಗಿಡ ಒಳ್ಳೆಯದಾಗಬೇಕು. ಸೊ 3ನೇ ವರ್ಷದಿಂದ ನಿಮಗೆ ಅದರಲ್ಲಿ ಇನ್ಕಮ್ ಬರುವಂಥ ಒಂದು ವೆರೈಟಿ ಇದು. ತುಂಬ ಎತ್ತರಕ್ಕೆ ಹೋಗೋದಿಲ್ಲ, ಅವಾಗ ನಮಗೆ ಗುಜ್ಜೆ ಕೊಯ್ಲಿಕ್ಕೂ ಮಾರ್ಕೆಟಿಗೆ ಯಾವತ್ತೂ ಕೊಡಲಿಕ್ಕೂ ತುಂಬ ಅನುಕೂಲ ಆಗ್ತದೆ. ಹಾಗೆ ಸ್ವಲ್ಪ ನಾವು ಹಲಸಿನ ಗಿಡವನ್ನು ಕೂಡ ಆಯ್ಕೆ ಮಾಡಿಕೊಂಡು ಈ ಪೈನಾಪಲ್ ತೋಟದ ಎಡೆಯಲ್ಲಿ ಹಾಕಿದ್ದೇವೆ. ಇದಕ್ಕೆ ಯಾರು ಹೇಳೋದು ಬೇಡ, ನಮಗೆ ಗೊತ್ತಾಗ್ತದೆ. ಯಾಕಂದರೆ ನಮ್ಮ ಪೈನಾಪಲ್ನ ಇನ್ಕಮು ಸಿಗ್ತದೆ, ಅದ್ರ ಜೊತೆ ಹಲಸಿನ ಕೃಷಿಯೂ ಆಯಿತು. ಹಾಗೆ ನಾವು ಎಡೆಬೆಳೆಯಲ್ಲಿ ಹಲಸನ್ನು ಆಯ್ಕೆ ಮಾಡಿಕೊಂಡು ಹಲಸ ಹಾಕಿದ್ದೇವೆ. ನೆಕ್ಸ್ಟ್ ಈ ಒಂದು ಟರ್ಮ್ ಆದ ಮೇಲೆ ಪುನಃ ಇದರಲ್ಲಿ ಪೈನಾಪಲ್ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಯಾಕಂದರೆ ಪೈನಾಪಲ್ಗೆ ಬಿಸಿಲು ಬೇಕಾಗ್ತದೆ. ಹಲಸು ದೊಡ್ಡದಾದಾಗ ಅದರ ನೆರಳಿಂದಾಗಿ ಪೈನಾಪಲ್ಗೆ ಅಷ್ಟು ಒಳ್ಳೆ ಇದಲ್ಲ. ನೆಕ್ಸ್ಟ್ ಇದರಲ್ಲಿ ನಾವು ಫುಲ್ಲು ಜಾಕೆ ಮಾಡುವ ಪ್ಲಾನ್. ಇದು 4.5 ಎಕರೆ ಇದೆ. ಹೆಚ್ಚು ಕಮ್ಮಿ ಒಂದು 450 ಗಿಡ ಹಲಸಿನ ಗಿಡ ಇದರಲ್ಲಿ ಹಾಕಿದ್ದೇವೆ ನಾವು. ಇದು ನಾವು ವಿಯೆಟ್ನಾಂ ಸೂಪರ್ ಏರ್ಲಿ ಅಂತ ನಾನೀಗ ತೋರಿಸ್ತಾ ಇರುವ ಹಲಸಿನ ಗಿಡ. ಇದರಲ್ಲಿ ನಾವು ಈ ತೋಟದಲ್ಲಿ 3 ವೆರೈಟಿ ಹಾಕಿದ್ದೇವೆ. ವಿಯೆಟ್ನಾಂ ಸೂಪರ್ ಏರ್ಲಿ, ಪ್ರಕಾಶ್ ಚಂದ್ರ ಮತ್ತು ಮನಮೋಹನ್ ಜಾಕ್ ಅಂತೇಳಿ. ಅದು ಒಂದು ಪ್ರಕಾಶ್ ಚಂದ್ರ ಮನಮೋಹನ್ ಜಾಕ್ ಒಂದು 65-70 ಗಿಡವರೆಗೆ ಹಾಕಿದ್ದೇವೆ. ಬಾಕಿ ಇರುವ ಫುಲ್ ಉಳಿದ ಗಿಡ ಇಡೀ ವಿಯೆಟ್ನಾಂ ಸೂಪರ್ ಏರ್ಲಿ ಹಾಕಿದ್ದೇವೆ. ಬೇರೆ ಬೇರೆ ಕಡೆ ಹೋಗಿ ನೋಡಿ ಸ್ಟಡಿ ಮಾಡಿ ಇದಾಗ್ಬೋದು ಅಂತ ಆಯ್ಕೆಯಿಂದ ಮಾಡಿದ್ದು. ಫಲ ಬಂದು ಮಾರ್ಕೆಟಿಗೆ ಕೊಟ್ಟಾಗ ಗೊತ್ತಾಗ್ತದೆ ಏನು ಅಂತೇಳಿ. ಆದರೆ ನಮಗೆ ಅದರಲ್ಲಿ ಭರವಸೆ ಇದೆ, ಇದರಲ್ಲಿ ಕೂಡ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ನ ರಿಟರ್ನ್ ಇದರಲ್ಲಿ ಬರುವಾಗ ಮಾಡ್ಬೋದು ಅಂತೇಳಿ. ಹಲಸಿಂದ ಬೈ ಪ್ರಾಡಕ್ಟ್ ಮಾಡಬೇಕನ್ನೋ ಉದ್ದೇಶದಲ್ಲಿ ಇದ್ದೇವೆ ನಾವೀಗ. ಲಾಸ್ಟ್ ಇಯರ್ 2 ವರ್ಷ ಸ್ವಲ್ಪ ಲೇಟ್ ಆಯಿತು ನಮಗೆ. ಈ ಕೋವಿಡಿಂದಾಗಿ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದ್ರ ಬಗ್ಗೆ ಸ್ಟಡೀಸ್ ಎಲ್ಲ ಮಾಡಲಿಕ್ಕಾಗಿಲ್ಲ, ಹಾಗಾಗಿ ಲೇಟ್ ಆಯಿತು. ಆ್ಯಕ್ಚುಲಿ 2 ವರ್ಷ ಹಿಂದೆ ನಾವು ಈ ವೃತ್ತಿಗೆ ಬರಬೇಕಂತ ಇತ್ತು, ಆದರೂ ತೊಂದರೆ ಲೇಟ್ ಆದರೂ ನಾವೀಗ ಇದಕ್ಕೆ ಬಂದಿದ್ದೇವೆ. ಇನ್ನೊಂದು ಹಾರ್ಡ್ಲಿ 1 ವರ್ಷ 2 ವರ್ಷದಲ್ಲಿ ಇದೆಲ್ಲ ಬೈ ಪ್ರಾಡಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದೇವೆ ನಾವೀಗ. ಇದಕ್ಕೀಗ ನಮ್ಮ ಕೇರಳ ಕೃಷಿ ಇಲಾಖೆಯವರಿಂದ ಕೃಷಿ ಭವನವರನ್ನು ಅಪ್ರೋಚ್ ಹಾಕ್ಕೊಂಡು ಅವರು ಸ್ವಲ್ಪ ನಮ್ಮ ಕೃಷಿಯನ್ನು ನೋಡಿಕೊಂಡು ಅದಕ್ಕೊಂದು ಸ್ವಲ್ಪ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಅದು ಸಬ್ಸಿಡಿ ರೂಪದಲ್ಲಿ. ತುಂಬ ದೊಡ್ಡ ಮೊತ್ತ ಅಲ್ಲದಿದ್ದರೂ ತುಂಬ ಹಾರ್ಡ್ ವರ್ಕ್ ಮಾಡುವಾಗ ಅದಕ್ಕೊಂದು ಸಣ್ಣ ಬೆನ್ನು ತಟ್ಟು ಹಾಗೆ ಸ್ವಲ್ಪ ಒಂದು ಸಹಕಾರ ಕೇರಳ ಗೌರ್ಮೆಂಟಿಂದ ನಮಗೆ ಸಿಗ್ತಾ ಇದೆ. ವರ್ಷ ನಾವು ಅದಕ್ಕೆ ಅರ್ಜಿ ಸ್ವೀಕರಿಸ್ತಾರೆ, ಅರ್ಜಿ ಸ್ವೀಕರಿಸುವ ನಾವು ಅರ್ಜಿ ಕೊಡ್ತೇವೆ. ಸ್ವಲ್ಪ ಸಬ್ಸಿಡಿ ರೂಪದಲ್ಲಿ ಸಣ್ಣೊಂದು ಅಮೌಂಟು ನಮಗೆ ಕೇರಳ ಗೌರ್ಮೆಂಟಿದು ಈ ಮಂಜೇಶ್ವರದ ಕೃಷಿ ಭವನದ ಮುಖಾಂತರ ನಮಗೆ ಸಿಗ್ತಾ ಉಂಟು. ಕೆಲವರು ಬಂದ ನಂತರ ಕೇಳ್ತಾರೆ 1 ಎಕರೆಯಲ್ಲಿ ಎಷ್ಟು ಲಾಭ ಆಗ್ತದೆ, ಎಷ್ಟು ನಷ್ಟ ಆಗ್ತದೆ. ಹಾಗೆ ನಮಗೆ 1 ಎಕರೆಯಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟೋಟಲ್ ಓವರಾಲ್ ನೋಡುವಾಗ ಇಟ್ ಈಸ್ ವರ್ತ್. ಯಾಕಂತ ಹೇಳಿದರೆ ಕೆಲವು ತೋಟದಲ್ಲಿ ಈಲ್ಡಿಂಗ್ ಕಡಿಮೆ ಇರ್ಬೋದು, ರೇಟ್ ಕಡಿಮೆ. ಇದು ಡಿಪೆಂಡ್ಸ್ ಅಪಾನ್ ದಿ ಥ್ರೂಔಟ್ ದ ಸೈಕ್ಲಿಂಗಲ್ಲಿ ಒಂದೇ ರೇಟ್ ಇರೋದಿಲ್ಲ, ಭಾಳ ರೇಟು ಸೆನ್ಸಿಟಿವ್ ಆಗಿರ್ತದೆ. ಇವತ್ತೊಂದು ರೇಟ್ ಇರ್ತದೆ ಮಾರ್ಕೆಟ್ನಲ್ಲಿ, ನಾಳೆ ಇನ್ನೊಂದು ರೇಟ್ ಇರ್ತದೆ. ಇವತ್ತು ಕಟಾವು ಮಾಡೋದು ನಮಗೆ ಕೆಲವೊಮ್ಮೆ ನನಗೆ ಡೆಲ್ಲಿಗೆಲ್ಲ ಹೋದಾಗ ನನಗೆ 5-6 ಲೋಡ್ ಒಟ್ಟಿಗೆ ಕಳಿಸಿದ್ದುಂಟು. ಫಸ್ಟ್ ಲೋಡಿಗೆ ನನಗೆ ಒಂದು 30 ರೂಪಾಯಿ ಸಿಕ್ಕಿದ್ರೆ ಲಾಸ್ಟ್ ಲೋಡಿಗೆ ನನಗೆ 30 ಸಿಕ್ಕಬೇಕಂದಿಲ್ಲ. ಕೆಲವೊಮ್ಮೆ ಅದಕ್ಕೆ 24 ರೂಪಾಯಿ ಸಿಕ್ಕಿದ್ದಿರ್ಬೋದು. ಬಟ್ ನಾವು ನೋಡೋದು ಟೋಟಲ್ ಆ್ಯಾವ್ರೇಜ್ ರೇಟಲ್ಲಿ ಹೇಗೆ ಬರ್ತಾ ಇದೆ ಅಂತೇಳಿ. ಇವತ್ತಿಗೆ 1 kg ಪೈನಾಪಲ್ ಬೆಳೆಸಿ ಲೋಡ್ ಆಗುವಷ್ಟೊತ್ತಿಗೆ ಒಂದು 20 to 22 ರೂಪೀಸ್ ಪರ್ kg ಕಾಸ್ಟ್ ಬೀಳ್ತದೆ.
ಅಂದರೆ 22 ರೂಪಾಯಿಂದ ಮೇಲೆ ಏನು ಬಂತು ಅದು ಮಾತ್ರ ನಮಗೆ ಆದಾಯ ಆಗಿ ಬರೋದು. ಬಾಕಿ ಅದಕ್ಕಿಂತ ಕೆಳಗೆ ಬಂದರೆ ಅದು ಆಗಿರೋದಿಲ್ಲ. ಹಾಗೆ ಅಂತೇಳಿ ನಾವು 50 ರೂಪಾಯಿಗೂ 52ಕ್ಕೂ 54ಕ್ಕೂ ನಾನು ಪೈನಾಪಲ್ ಕಟ್ ಮಾಡಿ ಲೋಡ್ ಮಾಡಿದ್ದು ಉಂಟು. ಅದು ಆ್ಯಾವ್ರೇಜ್ ಮಾಡೋದು ನಿಮಗೆ ಆ್ಯಾವ್ರೇಜಲ್ಲಿ ಬರ್ತದೆ. ಹಾಗಂತೇಳಿ ಒಮ್ಮೆ ರೇಟ್ ಜಾಸ್ತಿ ಆಯಿತು ಒಮ್ಮೆ ರೇಟ್ ಇಳೀತು ಅಂತೇಳಿ ಹಾಗೆ ನಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಅದು ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಪ್ರಾಫಿಟಬಲ್ ಆಗಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಮತ್ತು ಸ್ವಲ್ಪ ಲೇಬರ್ ಓರಿಯೆಂಟೆಡ್, ಲೇಬರ್ ಬೇಕಾಗ್ತದೆ. ಒಳ್ಳೆ ಎ ಗ್ರೇಡ್ ಪೈನಾಪಲ್ ಆದರೆ ಒಂದು ಪೈನಾಪಲ್ 1.5 ಕಿಲೋ ಮ್ಯಾಕ್ಸಿಮಮ್ ವೆಯ್ಟ್ ಬರೋದು. ಅಂದರೆ 1 ಎಕರೆಯಲ್ಲಿ 10,000 ಗಿಡ ಹಾಕಿದರೆ 10,000 ಗಿಡಲ್ಲೂ ಒಂದೇ ಟೈಪ್ ಬರೋದಿಲ್ಲ. ಆ್ಯಾವ್ರೇಜ್ ಒಂದು 70% to 80% ಆ್ಯಾವ್ರೇಜ್ ವೆಯ್ಟ್ ಬರ್ತದೆ. ಅಂದರೆ ಇವತ್ತಿನ ಮಾರ್ಕೆಟ್ನಲ್ಲಿ ಅದು ನೋಡಿದರೆ ನಿಮಗೆ ಒಂದು 10 ಎಕರೆಯಲ್ಲಿ ಮಾಡಿದರೆ 15 ಟನ್ ಪೈನಾಪಲ್ ನಾವು ಕೊಯ್ಯಬೇಕು. 15 ಟನ್ ಪೈನಾಪಲ್ ಅಂತ ಹೇಳಿದರೆ ಇವತ್ತಿನ ಮಾರ್ಕೆಟ್ ಈಗ ನಾವು ಶೂಟಿಂಗ್ ಮಾಡೋ ದಿವಸ ಇವತ್ತು ಮಾರ್ಕೆಟ್ 30 ರೂಪಾಯಿ ಇದೆ. 30 ರೂಪಾಯಿ ಅಂತ ಹೇಳಿದರೆ ಒಂದು ಲೋಡು 15 ಟನ್ ಆಯ್ತಲ್ಲ, 3 ಲಕ್ಷ 4.5 ಲಕ್ಷ ಬೆಳೆ ಬರ್ತದೆ. ಹಾಗೆ 1 ಎಕರೆಗೆ ಆಗಿ ಲೆಕ್ಕ ಹಾಕಿದರೆ ಬೆಲೆ ಇದ್ದಾಗ ಪ್ರಾಫಿಟ್ ಆಗ್ಬೋದು, ಬೆಲೆ ಇಲ್ಲದಾಗ ಅದು ಪ್ರಾಫಿಟ್ ಅಂತ ಕಾಣೋದಿಲ್ಲ. ಬಟ್ ನಿಮಗೆ ಲಾರ್ಜ್ ಸ್ಕೇಲ್ ಮಾಡಿದ್ರೆ ಪೈನಾಪಲ್ ಕೃಷಿ ಪ್ರಾಫಿಟಬಲೇ. ನಮಗೆ ಫಸ್ಟ್ ಕೋವಿಡ್ ಸಮಯದಲ್ಲಿ ಮಾತ್ರ ನಾವು ಸ್ವಲ್ಪ ಕೈ ಸುಟ್ಟುಕೊಂಡಿದ್ದೇವೆ. ಆವಾಗ ನಮಗೊಂದು 2 ಟ್ರಕ್ ಲೋಡು ಪೈನಾಪಲ್ ನಾವು ಭಾಳ ಚೀಪ್ ರೇಟಿಗೆ ಆವಾಗ ನಮ್ಮ ಕಾಸ್ಟು ಸಾಧಾರಣ ಆವಾಗ 20 ರೂಪಾಯಿಯ ಮೇಲೆ ಇತ್ತು. ಸಾಧಾರಣ 5 ರೂಪಾಯಿ 4 ರೂಪಾಯಿಗೆಲ್ಲ ನಾವು ಕಟ್ ಮಾಡಿ ಕೊಡಬೇಕಾಗಿ ಬಂದಿದೆ. ಅದರಲ್ಲಿ ಕೂಡ ಅಲ್ಲಿ ನಮ್ಮದು ಧೈರ್ಯವನ್ನು ನಾವು ಬಿಡಲಿಲ್ಲ. ಮುಂದಕ್ಕೆ ಅದು ಸರಿಯಾಗ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಹೋಗಿದ್ದೇವೆ. ಅದೇ ಪೈನಾಪಲು ನೆಕ್ಸ್ಟ್ ಆಫ್ಟರ್ ದ ಕೋವಿಡ್ 50 ರೂಪೀಸ್ಗೆ ನಾವು ಸೇಲ್ ಮಾಡಿದ್ದೇವೆ. ಸೊ ಅದಲ್ಲಿ ಕಾಂಪ್ರಮೈಸ್ ಆಗಿದೆ. ಯಾವುದೇ ಕೃಷಿ ಉತ್ಪನ್ನಕ್ಕೆ ಒಂದೇ ಬೆಲೆ ಇರುವುದಿಲ್ಲ, ಅದು ಎಲ್ರಿಗೂ ಗೊತ್ತಿರೋದು ವಿಷಯವೇ. ನಾವು ಮಾಡುವಂಥ ಸ್ಥಳ ತುಂಬ ಬರಡು ಭೂಮಿಯಲ್ಲಿ, ಅಂದರೆ ನೀವು ಏನು ವೇಸ್ಟ್ ಲ್ಯಾಂಡ್ ಉಂಟು ಅದಲ್ಲೇ ಮಾಡುವಂಥ ಒಂದು ಕೃಷಿ ಇದು. ಆದ ಕಾರಣ ಮಾಡ್ಬೋದು ಅಂತ ಈ ಒಂದು 4 ವರ್ಷದ ನಮ್ಮ ಅನುಭವದಲ್ಲಿ ನಾವು ಹೇಳ್ತಾ ಇರೋದು. ಇನ್ನೊಂದು ಕೃಷಿಯವರು ಬಂದರೆ ನಾನು ಅವ್ರ ಹತ್ರ ಬೆನ್ನು ತಟ್ಟಿ ಹೇಳ್ತಾ ಇದ್ದೇನೆ, ಮಾಡಿ. ಯಾಕಂದರೆ ಒಂದು ಆ ಮಣ್ಣು ಒಳ್ಳೆಯದಾಗ್ತದೆ, ಎರಡನೇದು ನಮ್ಮ ಎಂಗೇಜ್ ಆಗ್ತೀರಿ, ಸ್ವಲ್ಪ ಜನರಿಗೆ ಕೆಲಸವೂ ಆಗ್ತದೆ, ನಮಗೊಂದು ಆದಾಯ ಆಗ್ತದೆ. ಆ ರೀತಿಯಲ್ಲಿ ನಾವು ಅದನ್ನು ನೋವು ಅಂತ ಹೇಳುವಾಗ ಇಲ್ಲ, ಒಳ್ಳೆಯದು ಮಾಡಿ ಅಂತ ಹೇಳುವ ಒಂದು ಸಜೆಷನ್ ನಾವೆಲ್ಲರಿಗೂ ಕೊಡ್ತಾ ಇದ್ದೇವೆ. നാട് എറണാകുളം. ഞാൻ 6 വർഷമായിട്ട് കാക്കഞ്ചിയിലെ പൈനാപ്പിൾ ഫാമിലും അതിൻ്റെ അനുബന്ധ കൃഷികളും നോക്കുന്നു. കുഴപ്പമില്ലാതെ പോകുന്നൊരു കൃഷി ആണ്. അത്യാവശ്യം ഇൻകം ഉണ്ട്. പിന്നെ ഇത് വിളവെടുത്ത് നമ്മൾ ഫ്രൂട്ട്സ് കമ്പനി അതുപോലുള്ള ഫ്രൂട്ട്സ് വിൽക്കുന്ന കടകളിലും ഹോൾസെയിലായിട്ടും റീറ്റെയിലായിട്ടും കൊടുക്കുന്നു. കുറേയധികം ആളുകൾക്ക് പണി കൊടുക്കുന്നുണ്ട്. അവർക്കൊരു ഇൻകമായി നമുക്കും ചെറിയ ലാഭം കിട്ടുന്നുണ്ട്. അങ്ങനെ കുഴപ്പമില്ലാതെ പോകുന്ന കൃഷി. വെള്ളം നിൽക്കാത്ത പ്രദേശമാണ്, അത്രയൊക്കെ ശ്രദ്ധിക്കാനുള്ളൂ ഈ കൃഷി. എൻ്റെ പേര് തോമസ്, നാട് കണ്ണൂർ. ഞാൻ കാക്കുഞ്ചി വന്നിട്ട് 1 വർഷമായി. എൻ്റെ സുഹൃത്ത് രാജൻചേട്ടൻ, ഞങ്ങൾ ഒന്നിച്ച് വർക്ക് ചെയ്യുന്നു. രാജൻചേട്ടൻ പറയുന്നതനുസരിച്ച് ഞാൻ ലൂട്ടിയാക്കുന്നു. ഹിന്ദിക്കാരെ കൊണ്ട് ലൂട്ടിയാക്കുക എന്നാണ് എൻ്റെ ലൂട്ടി. കൃഷിയൊക്കെ നന്നായിട്ട് പോകുന്നു, കുഴപ്പമില്ലാത്ത രീതിയിൽ ഞങ്ങളെല്ലാവരും ഒരുമിച്ച് പോകും. ಸೈಟ್ 7 ವರ್ಷ ಬೇಲೆ ಅನ್ಕೋಣ ಅಂಚೆ ಕೃಷಿ ತ ಪೂರಾ ಬೇಲೆ ಮಂತೊಂದೊಳ್ಳೆ ತಾರದ ಬೇಲೆ ಅಂತಂದರೆ ಎಣ್ಣ ಪುದಾರು ರಾಮನ್ ಊರು ಒಂದು ಬಡಾಜೆ. ನನ್ನ ಹೆಸರು ಸೋಮಣ್ಣ ಅಂತ. ಕೃಷಿಯಲ್ಲಿ 5 ವರ್ಷ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ಪೈನಾಪಲ್ ತುಂಬ ಚೆನ್ನಾಗಿ ಬರ್ತಾ ಉಂಟು. ಎಲ್ಲರೂ ಚೆಂದ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ.